ನಾನೊಬ್ಬನೇ, ನಮ್ಮ ಮುಖ್ಯಮಂತ್ರಿಗಳು ಕೆಲವು ಸಚಿವರು ಕೂಡ ಬರ್ತಾ ಇದ್ದಾರೆ. ಅಲ್ಲ, ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಗ್ಯಾರಂಟಿಗಳಿಲ್ಲ, ಅಲ್ಲಿ ಹೆಚ್ಚಾಗ್ತದಲ್ಲ. ಮತ್ತೆ ಸಹಜವಾಗಿ ಕೆಪಿಸಿಸಿ ಬದಲಾಗುತ್ತೆ. ಕರೆಕ್ಟ್. ಎಲ್ಲ ವಿಷಯಗಳಿಗೆ ಉತ್ತರ ಅವರೇ ಕೊಡಬೇಕು. ಇಲ್ಲ ಮತ್ತೆ ಅದು ಹಂಗೆ ಗಾಳಿಯಲ್ಲಿ ಸುದ್ದಿ ಆಗಬಾರ್ದು. ಇಲ್ಲಿ ಪ್ರವಾಸ ನಿಮ್ಮ ಕಣ್ಣು ಮುಂದೆ ಇದೆ. ನಮ್ಮ ಬಹುದಿನಗಳ ಕನಸು. ಮತ್ತೊಂದು ಕರ್ನಾಟಕ ಮೌನ ಇವತ್ತು ಸಾಯಂಕಾಲ ಉದ್ಘಾಟನೆ ಆಗ್ತದೆ. ಸೊ ಆ ನಿಮಿತ್ತ ನಾನೊಬ್ಬನೇ, ನಮ್ಮ ಮುಖ್ಯಮಂತ್ರಿಗಳು ಕೆಲವು ಸಚಿವರು ಕೂಡ ಬರ್ತಾ ಇದ್ದಾರೆ. ಸಾಯಂಕಾಲ ಅದನ್ನು ಉದ್ಘಾಟನೆ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀವಿ. ಸರ್, ಈಗ ಬಿಜೆಪಿ ಅವರು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅಹೋರಾತ್ರಿ ಧರಣಿ ಮಾಡ್ತೇವೆ ಅಂತ ಬೆಲೆ ಏರಿಕೆಯನ್ನ ಖಂಡಿಸಿ. ಪ್ರತಿಯೊಂದು ಕೂಡ ಬೆಲೆ ಏರಿಕೆ ಆಗಿದೆ. ಅಲ್ಲೂ ಆಗಿದೆ, ಕೇಂದ್ರ ಸರ್ಕಾರ ನಿಯಂತ್ರಣ ಅಲ್ಲೂ ಆಗಿದೆ, ಎರಡು ಕಡೆ ಆಗಿದೆ. ಇಲ್ಲ, ಎರಡು ಸಮಾನಾಂತರವಾಗಿ ನೋಡಬೇಕಾಗ್ತದೆ. ಈಗ ಅವ್ರ ನಿಯಂತ್ರಣದಲ್ಲಿರುವಂಥ ಭಾಳಷ್ಟು ಬೆಲೆ ಏರಿಕೆ ಆಗಿದೆ, ಸುಮಾರು ಆಗಿದೆ. ನಮ್ಮಲ್ಲೂ ಆಗಿದೆ ಅಂತ ಪ್ರಶ್ನೆ ಇಲ್ಲ. ಧರಣಿ ಮಾಡೋದ್ರಿಂದ ಪರಿಹಾರ ಆಗೋಲ್ಲ, ಅಥವಾ ಚರ್ಚೆ ಅಂತ ನಾ ನಿನ್ನೆ ಕೂಡ ಪ್ರಮಾಣದಲ್ಲಿ ಹೇಳಿದೆ. ಚರ್ಚೆ ಮಾಡೋದಕ್ಕೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೇಕಷ್ಟೇ. ಅಲ್ಲ ಸರ್, ಯಾವ ಮಟ್ಟಕ್ಕೆ ಬೆಲೆ ಏರಿಕೆ ಆಗಿದೆ ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಈಗ ಅವ್ರು ಮಾಡಿದ್ರು ಅನ್ನೋಂಥ ಆರೋಪ ಇಟ್ಕೊಂಡು ನೀವು ಆರೋಪ ಮಾಡ್ತಾ ಇದ್ದೀರಿ ಹೊರತು ಜನರಿಗೆ ಅದರಿಂದ ರಿಲ್ಯಾಕ್ಸ್ ಆಗ್ತಿಲ್ಲ. ಬೆಲೆ ಏರಿಕೆ ಮಾಡ್ಲಿಕ್ಕೆ ಅದು ಹೇಳಿದಿಲ್ಲ, ಇಂದು ಡಿಮಾಂಡ್ ಸಪ್ಲೈ ಸಂಬಂಧ ಇದ್ದೇ ಇರ್ತೈತೆ. ಅದನ್ನೆಲ್ಲ ನೋಡ್ಬೇಕಾಗ್ತದೆ, ಯಾಕೆ ಇರ್ತು, ಇದಕ್ಕೆ ಜಾಸ್ತಿ ಆಯ್ತ ತಕ್ಷಣ ಹೇಳಲಿಕ್ಕೆ ನಮ್ ಕೂಡ ಯಾವುದೇ ಅಂಕಿ ಅವಶ್ಯಕಗಳಿರಲ್ಲ. ಅಂದ್ರೆ ಅದಕ್ಕೆ ಕೂತು ಚರ್ಚೆ ಮಾಡಿದಾಗ ಅದಕ್ಕೆ ಪರಿಹಾರ. ಬಿಜೆಪಿಯ 52,000 ಕೋಟಿಯಷ್ಟು ಹಣವನ್ನ ಗ್ಯಾರಂಟಿಗೆ ಸರ್ಕಾರ ಖರ್ಚು ಮಾಡ್ತಾ ಇದೆ. ಆ ಹಣವನ್ನ ಸರಿದೂಗಿಸ್ಲಿಕ್ಕೆ ಎಲ್ಲಾ ವಲಯದಲ್ಲೂ ಬೆಲೆ ಏರಿಕೆ ಮಾಡ್ತಾ ಇದೆ. ಅಲ್ಲ, ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಗ್ಯಾರಂಟಿಗಳಿಲ್ಲ, ಅಲ್ಲಿ ಹೆಚ್ಚಾಗ್ತದಲ್ಲ. ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಗ್ಯಾರಂಟಿಗಳು ಇಲ್ದಿದ್ರು ಕೂಡ ಅವರು ಕಾಲಕ್ಕೆ ಬೇರೆ ಬೇರೆ, ಈಗ ಮೆಟ್ರೋ ನೀವು ಹೇಳಿದ್ರಲ್ಲ ಡಬಲ್ ಆಯ್ತು, ಏಕಕಾಲಕ್ಕೆ ಡಬಲ್ ಆಯ್ತು. ಮೆಟ್ರೋ ಹೆಚ್ಚು ಮಾಡಿದ್ರಲ್ಲ, ಬೇರೆ ಬೇರೆ ಕೂಡ ಹೆಚ್ಚಾಗಿದೆ. ಗ್ಯಾರಂಟಿಯನ್ನ ಅದಕ್ಕೆ ಹೋಲಿಸೋದು ಅವಶ್ಯಕತೆ ಇಲ್ಲ. ಗ್ಯಾರಂಟಿ ಬೇರೆ ವಿಷಯ, ಡೆವಲಪ್ಮೆಂಟ್ ಬೇರೆ ವಿಷಯ. ಸರ್, ಈಗ ಗ್ಯಾರಂಟಿ ವಿಚಾರವಾಗೇನೆ ಗ್ಯಾರಂಟಿ ಆದ ನಂತರದಲ್ಲಿ ಕೆಲವು ತಮ್ಮಲ್ಲಿನ MLA ಆರೋಪ ಮಾಡಿದ್ರು ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಬಿಜೆಪಿ ಗ್ಯಾರಂಟಿಗಳಿಂದ ಈ ರೀತಿಯಾದಂತ ನೋಡಿ, ನೀವು ಅದಕ್ಕೂ ಇದಕ್ಕೂ ಕನೆಕ್ಟ್ ಇಲ್ವೇ ಇಲ್ಲ. ಗ್ಯಾರಂಟಿಗೆ ದುಡ್ಡು ಸಪ್ರೇಟ್ ಇದೆ, ಡೆವಲಪ್ಮೆಂಟ್. ಸರ್, ಈಗ CM ಡೆಲ್ಲಿಗೆ ಬರ್ತಾ ಇದ್ದಾರೆ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಮತ್ತೆ ಸಹಜವಾಗಿ ಕೆಪಿಸಿಸಿ ಬದಲಾಗುತ್ತೆ. ಕರೆಕ್ಟ್. ಎಲ್ಲ ವಿಷಯಗಳಿಗೆ ಉತ್ತರ ಅವರೇ ಕೊಡಬೇಕು. ನೀವೇನು ಕೇಳ್ತಾರೆ, ನಮಗ್ ಕೇಳ್ತಿರಲ್ಲ, ನಾವು ಅದಕ್ಕೂ ಅಲ್ವೇ ಅಲ್ಲ. CM ಬರ್ತಾರೆ, DCM ಬರ್ತಾರೆ, ಸರಿಯಾದ ವ್ಯಕ್ತಿಗಳನ್ನ ಸರಿಯಾದ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಾರೆ. ನಾವು ಹೇಳಕ್ಕಾಗಲ್ಲ. ತಾವು ಮೊನ್ನೆ ಭೇಟಿಯಾದಂತ ಸಂದರ್ಭದಲ್ಲಿ ನಾನು ಸಿದ್ಧ ಇದ್ದೇನೆ ಅನ್ನುವಂತ ಸಿದ್ಧಾಗಿದ್ದ ಇಲ್ಲಿ ಯಾವ್ದಿಲ್ಲ. ಕೆಪಿಸಿಸಿ ಅಧ್ಯಕ್ಷರಾಗ್ಲಿಕ್ಕೆ ಅನ್ನುವಂಥದ್ದು. ಈಗ ಜವಾಬ್ದಾರಿ ಕೊಟ್ಟರೆ ನಿಭಾಯಿಸಕ್ಕೆ ರೆಡಿ ಇಲ್ಲ. ನಾವು ಅದ್ರ ಪ್ರಶ್ನೆ ಇಲ್ಲ. ಅದು ಮುಖ್ಯಮಂತ್ರಿಗಳು ಹೇಳ್ಬೇಕು, ಚರ್ಚೆ ಮಾಡಬೇಕು. ಹೇಳಿದೆ ಲಾಸ್ಟ್ ಟೈಮ್ ಸುಮಾರು ಸರ್ ಹೇಳಿದೀವಿ, ಯಾರು ಆಗ್ಬೇಕಂತ ಚರ್ಚೆ ಮಾಡಬೇಕು. ಜವಾಬ್ದಾರಿ ಇದೆ, ಯಾರಾಗ್ತಾರ ಅದು ಮಾಡ್ಲಿಕ್ಕೆ ತಯಾರಾದ್ರೆ ಗೊತ್ತಿಲ್ಲ, ಮತ್ತೆ ಅದು ಹಂಗೆ ಗಾಳಿಯಲ್ಲಿ ಸುದ್ದಿ ಆಗಬಾರ್ದು. ಅವ್ರು ತಯಾರಾದ್ರೆ ರಾಜಣ್ಣ ಅವ್ರು ಹೇಳಿದ್ರು, ನನಗೆ ಅವಕಾಶ ಕೊಟ್ರೆ ಸಚಿವ ಸ್ಥಾನವನ್ನ ಬಿಟ್ಟು ಅಧ್ಯಕ್ಷ ಸ್ಥಾನ ಮಾಡಕ್ ರೆಡಿ ಅಂತ. ಒಂದ್ ವೇಳೆ ಅದೇ ಅವಕಾಶ ನಿಮಗ್ ಬಂತು ಅಂದ್ರೆ ಅವ್ರು ಹೇಳಿದಾರೆ, ಇನ್ನು ಜವಾಬ್ದಾರಿ ಇದೆಲ್ಲ, CMದು ಅಧ್ಯಕ್ಷ ಜವಾಬ್ದಾರಿ ಇದೆ, ಆಗ್ಬೇಕಾದವನ್ನ ಕರೆಸಿ ಕೇಳಬೇಕಾಗ್ತದೆ. ಏಕಾಏಕಿ ಮಾಡ್ಲಿಕ್ಕೆ ಆಗುಲ್ಲ. ಸುಮಾರು ಸಂಪುಟ ಸೌದಿಗಳನ್ನು ಕೇಳಬೇಕಾಗುತ್ತೆ, ಶಾಸಕನಿಗೆ ಕೇಳಬೇಕಾಗುತ್ತೆ. ಸೊ ಅವ್ರಿಗೆ ಬಿಟ್ಟಂತ ವಿಚಾರ ಮಾಡ್ಬೇಕಾದ ಅಷ್ಟೇ. ನಮಗೂ ಆಗ್ತಾನೆ ಅಂದ್ರೆ ತಕ್ಷಣ ಮಾಡ್ಲಿಕ್ಕೆ ಆಗುಲ್ಲ, ಚರ್ಚೆ ಮಾಡಬೇಕಾಗುತ್ತೆ. ಅಲ್ಲ, ಡೆಲ್ಲಿಗೆ ಬರೋಕ್ ಮುಂಚೆ CM ಅವರು ಎಲ್ಲ ಚರ್ಚೆ ಮಾಡಿರ್ತಾರೆ ಸರ್ ನಿಮ್ ಜೊತೆ, ಸಂಪುಟ ಸಹೋದ್ಯೋಗಿಗಳು. ಯಾಕಂದ್ರೆ ಎಕ್ಸ್ಪಾನ್ಷನ್ ಆಗ್ಬೋದು, ಇದು ಟೈಮ್ 2 ವರ್ಷ ಆಗ್ತಾ ಇದೆ ಸರ್ಕಾರಕ್ಕೆ, ಮೇಗೆ. ಕೆಲವು ಮಾಡ್ಬೋದು, ಕೆಲವು ಮಾಡದೇ ಇರ್ಬೋದು. ಎಲ್ಲಾನು ಮಾಡ್ತಾರ ಅಂತ ಹೇಳಲಿಕ್ಕೆ ಅಲ್ಲ. ಕೆಲವು ಮಾಡ್ಬೋದು, ಕೆಲವು ಬಂದಿರ್ತಾರೆ. ಇವತ್ತು ಸಾಯಂಕಾಲ ನೋಡೋಣ ಏನೇನು ಚರ್ಚೆ ಆಗುತ್ತೆ, ನೋಡೋಣ. ಸೊ ವಿಸ್ತರಣೆ ಮಾಡೋ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಗೊತ್ತಿಲ್ಲ. CM ಅವರೇ ಹೇಳ್ಬೇಕು. ಬರ್ತಾರೆ, ಕೇಳಿ. ಈಗ ಇನ್ನೇನು 2 hours ಅಲ್ಲಿ ಬರ್ತಾರೆ, ಕೇಳಿ ನೋಡಿ. ಇಲ್ಲಿ ಪ್ರವಾಸ ನಿಮ್ಮ ಕಣ್ಣು ಮುಂದೆ ಇದೆ. ನಮ್ಮ ಬಹುದಿನಗಳ ಕನಸು. ಮತ್ತೊಂದು ಕರ್ನಾಟಕ ಮೌನ ಇವತ್ತು ಸಾಯಂಕಾಲ ಉದ್ಘಾಟನೆ ಆಗ್ತದೆ. ಸೊ ಆ ನಿಮಿತ್ತ ನಾನೊಬ್ಬನೇ, ನಮ್ಮ ಮುಖ್ಯಮಂತ್ರಿಗಳು ಕೆಲವು ಸಚಿವರು ಕೂಡ ಬರ್ತಾ ಇದ್ದಾರೆ. ಸಾಯಂಕಾಲ ಅದನ್ನ ಉದ್ಘಾಟನೆ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀವಿ. ಸರ್, ಈಗ ಬಿಜೆಪಿ ಅವರು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅಹೋರಾತ್ರಿ ಧರಣಿ ಮಾಡ್ತೇವೆ ಅಂತ ಬೆಲೆ ಏರಿಕೆಯನ್ನ ಖಂಡಿಸಿ. ಪ್ರತಿಯೊಂದು ಕೂಡ ಬೆಲೆ ಏರಿಕೆ ಆಗಿದೆ. ಅಲ್ಲೂ ಆಗಿದೆ, ಕೇಂದ್ರ ಸರ್ಕಾರ ನಿಯಂತ್ರಣ ಅಲ್ಲೂ ಆಗಿದೆ, ಎರಡು ಕಡೆ ಆಗಿದೆ. ಇಲ್ಲ, ಎರಡು ಸಮಾನಾಂತರವಾಗಿ ನೋಡಬೇಕಾಗ್ತದೆ. ಈಗ ಅವ್ರ ನಿಯಂತ್ರಣದಲ್ಲಿರುವಂಥ ಭಾಳಷ್ಟು ಬೆಲೆ ಏರಿಕೆ ಆಗಿದೆ, ಸುಮಾರು ಆಗಿದೆ.
ನಮ್ಮಲ್ಲೂ ಆಗಿದೆ ಅಂತ ಪ್ರಶ್ನೆ ಇಲ್ಲ. ಧರಣಿ ಮಾಡೋದ್ರಿಂದ ಪರಿಹಾರ ಆಗೋಲ್ಲ ಅಥವಾ ಚರ್ಚೆ ಅಂತ ನಾ ನಿನ್ನೆ ಕೂಡ ಪ್ರಮಾಣದಲ್ಲಿ ಹೇಳಿದೆ. ಚರ್ಚೆ ಮಾಡೋದಕ್ಕೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೇಕಷ್ಟೇ. ಅಲ್ಲ ಸರ್, ಯಾವ ಮಟ್ಟಕ್ಕೆ ಬೆಲೆ ಏರಿಕೆ ಆಗಿದೆ ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಈಗ ಅವ್ರು ಮಾಡಿದ್ರು ಅನ್ನೋಂಥ ಆರೋಪ ಇಟ್ಕೊಂಡು ನೀವು ಆರೋಪ ಮಾಡ್ತಾ ಇದ್ದೀರಿ ಹೊರತು ಜನರಿಗೆ ಅದರಿಂದ ರಿಲ್ಯಾಕ್ಸ್ ಆಗ್ತಿಲ್ಲ. ಅವ್ರು ಮಾಡಿದ್ರು ನಾವು ಮಾಡ್ತೀವಿ. ಬೆಲೆ ಏರಿಕೆ ಮಾಡ್ಲಿಕ್ಕೆ ಅದು ಹೇಳಿದೆಲ್ಲ, ಇಂದು ಡಿಮಾಂಡ್ ಸಪ್ಲೈ ಸಂಬಂಧ ಇದ್ದೇ ಇರ್ತೈತೆ. ಅದನ್ನೆಲ್ಲ ನೋಡ್ಬೇಕಾಗ್ತದೆ, ಯಾಕೆ ಇರ್ತು, ಇದಕ್ಕೆ ಜಾಸ್ತಿ ಅಂತ ತಕ್ಷಣ ಹೇಳಲಿಕ್ಕೆ ನಮ್ ಕೂಡ ಯಾವುದೇ ಅಂಕಿ ಅಂಶಗಳಿರಲ್ಲ. ಅಂದ್ರೆ ಅದಕ್ಕೆ ಕೂತು ಚರ್ಚೆ ಮಾಡಿದಾಗ ಅದಕ್ಕೆ ಪರಿಹಾರ. ಬಿಜೆಪಿ 52,000 ಕೋಟಿಯಷ್ಟು ಹಣವನ್ನ ಗ್ಯಾರಂಟಿಗೆ ಸರ್ಕಾರ ಖರ್ಚು ಮಾಡ್ತಾ ಇದೆ. ಆ ಹಣವನ್ನ ಸರಿದೂಗಿಸ್ಲಿಕ್ಕೆ ಎಲ್ಲಾ ವಲಯದಲ್ಲೂ ಬೆಲೆ ಏರಿಕೆ ಮಾಡ್ತಾ ಇದೆ. ಅಲ್ಲ, ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಗ್ಯಾರಂಟಿಗಳಿಲ್ಲ, ಅಲ್ಲಿ ಹೆಚ್ಚಾಗ್ತದಲ್ಲ. ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಗ್ಯಾರಂಟಿಗಳು ಇಲ್ದಿದ್ರು ಕೂಡ ಅವರು ಕಾಲಕ್ಕೆ ಬೇರೆ ಬೇರೆ, ಈಗ ಮೆಟ್ರೋ ನೀವು ಹೇಳಿದ್ರಲ್ಲ ಡಬಲ್ ಆಯ್ತು, ಕಾಲಕ್ಕೆ ಡಬಲ್ ಆಯ್ತು. ಮೆಟ್ರೋ ಹೆಚ್ಚು ಮಾಡಿದ್ರಲ್ಲ, ಬೇರೆ ಬೇರೆ ಕೂಡ ಹೆಚ್ಚಾಗಿದೆ. ಇವಾಗ ಗ್ಯಾರಂಟಿಯನ್ನ ಅದಕ್ಕೆ ಹೋಲಿಸೋದು ಅವಶ್ಯಕತೆ ಇಲ್ಲ. ಗ್ಯಾರಂಟಿ ಬೇರೆ ವಿಷಯ, ಡೆವಲಪ್ಮೆಂಟ್ ಬೇರೆ ವಿಷಯ. ಸರ್, ಈಗ ಗ್ಯಾರಂಟಿ ವಿಚಾರವಾಗೇನೆ ಗ್ಯಾರಂಟಿ ಆದ ನಂತರದಲ್ಲಿ ಕೆಲವು ತಮ್ಮಲ್ಲಿನ MLA-ಗಳನ್ನೇ ಆರೋಪ ಮಾಡಿದ್ರು ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಬಿಜೆಪಿ ಗ್ಯಾರಂಟಿಗಳಿಂದ ಈ ರೀತಿಯಾದಂತ ನೋಡಿ, ನೀವು ಅದಕ್ಕೂ ಇದಕ್ಕೂ ಕನೆಕ್ಟ್ ಇಲ್ವೇ ಇಲ್ಲ. ಗ್ಯಾರಂಟಿಗೆ ದುಡ್ಡು ಸಪ್ರೇಟ್ ಇದೆ, ಡೆವಲಪ್ಮೆಂಟ್. ಸರ್, ಈಗ CM ಡೆಲ್ಲಿಗೆ ಬರ್ತಾ ಇದಾರೆ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಮತ್ತೆ ಸಹಜವಾಗಿ KPCC ಬದಲಾಗುತ್ತೆ. ಕರೆಕ್ಟ್. ಎಲ್ಲಾ ವಿಷಯಗಳಿಗೆ ಉತ್ತರ ಅವರೇ ಕೊಡ್ಬೇಕು. ನೀವೇನ್ ಕೇಳಿದ್ರೆ ನಮಗ್ ಕೇಳಿದ್ರಲ್ಲ, ನಾವು ಅದಕ್ಕೂ ಅಲ್ವೇ ಅಲ್ಲ. CM ಬರ್ತಾರೆ, DCM ಬರ್ತಾರೆ, ಸರಿಯಾದ ವ್ಯಕ್ತಿಗಳನ್ನ ಸರಿಯಾದ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಾರೆ. ಇನ್ನು ನಾವು ಹೇಳಕ್ಕಾಗಲ್ಲ. ತಾವು ಮೊನ್ನೆ ಭೇಟಿಯಾದಂತ ಸಂದರ್ಭದಲ್ಲಿ ನಾನು ಸಿದ್ಧ ಇದ್ದೇನೆ ಅನ್ನುವಂತ ಸಿದ್ಧಾಗಿದ್ದ ಹೇಳಿ ಯಾವ್ದಿಲ್ಲ. KPCC ಅಧ್ಯಕ್ಷರಾಗ್ಲಿಕ್ಕೆ ಅನ್ನುವಂತ ಈಗ ಜವಾಬ್ದಾರಿ ಕೊಟ್ಟರೆ ನಿಭಾಯಿಸಕ್ಕೆ ರೆಡಿ ಇದೆ. ನಾವು ಅದ್ರ ಪ್ರಶ್ನೆ ಇಲ್ಲ. ಅದು ಮುಖ್ಯಮಂತ್ರಿಗಳು ಹೇಳ್ಬೇಕು, ಚರ್ಚೆ ಮಾಡಬೇಕು. ಹೇಳಿದೆ ಲಾಸ್ಟ್ ಟೈಮ್ ಸುಮಾರು ಸರಿ ಹೇಳಿದೀವಿ, ಯಾರು ಆಗ್ಬೇಕಂತ ಚರ್ಚೆ ಮಾಡಬೇಕು. ಜವಾಬ್ದಾರಿ ಇದೆ, ಯಾರಾಗ್ತಾರ ಅದು ಮಾಡ್ಲಿಕ್ಕೆ ತಯಾರಾದ್ರೆ ಇಲ್ಲ ಮತ್ತೆ ಅದು ಹಂಗೆ ಗಾಳಿಯಲ್ಲಿ ಸುದ್ದಿ ಆಗ್ಬಾರ್ದು. ಅವ್ರು ತಯಾರಾದ್ರೆ ರಾಜಣ್ಣ ಅವರು ಹೇಳಿದ್ರು, ನನಗೆ ಅವಕಾಶ ಕೊಟ್ರೆ ಸಚಿವ ಸ್ಥಾನವನ್ನ ಬಿಟ್ಟು ಅಧ್ಯಕ್ಷ ಸ್ಥಾನ ಮಾಡಕ್ ರೆಡಿ ಅಂತ. ಒಂದ್ ವೇಳೆ ಅದೇ ಅವಕಾಶ ನಿಮಗ್ ಬಂತು ಅಂದ್ರೆ ಅವ್ರು ಹೇಳಿದಾರೆ, ಇನ್ನು ಜವಾಬ್ದಾರಿ ಇದೆಯಲ್ಲ, CMದು ಅಧ್ಯಕ್ಷ ಜವಾಬ್ದಾರಿ ಇದೆ, ಆಗ್ಬೇಕಾದವ್ನ ಕರೆಸ್ಟ್ ಕೇಳಬೇಕಾಗುತ್ತೆ. ಏಕಾಏಕಿ ಮಾಡ್ಲಿಕ್ಕೆ ಆಗುಲ್ಲ. ಸುಮಾರು ಸಂಪುಟ ಸೌದಿಗಳನ್ನು ಕೇಳಬೇಕಾಗುತ್ತೆ, ಶಾಸಕನಿಗೆ ಕೇಳಬೇಕಾಗುತ್ತೆ. ಸೊ ಅವ್ರಿಗೆ ಬಿಟ್ಟಂತ ವಿಚಾರ ಮಾಡ್ಬೇಕಾದ ಅಷ್ಟೇ. ನಮಗೂ ಆಗ್ತಾರೆ ಅಂದ್ರೆ ತಕ್ಷಣ ಮಾಡ್ಲಿಕ್ಕೆ ಆಗಲ್ಲ, ಚರ್ಚೆ ಮಾಡಬೇಕಾಗುತ್ತೆ. ಅಲ್ಲ, ಡೆಲ್ಲಿಗೆ ಬರೋಕ್ ಮುಂಚೆ CM ಅವರು ಎಲ್ಲ ಚರ್ಚೆ ಮಾಡಿರ್ತಾರೆ ಸರ್ ನಿಮ್ ಜೊತೆ, ಸಂಪುಟ ಸಹೋದ್ಯೋಗಿಗಳು. ಯಾಕಂದ್ರೆ ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ಬೋದು, ಇದು ಟೈಮ್ 2 ವರ್ಷ ಆಗ್ತಾ ಇದೆ ಸರ್ಕಾರಕ್ಕೆ, ಮೇಗೆ. ಕೆಲವು ಮಾಡ್ಬೋದು, ಕೆಲವು ಮಾಡದೇ ಇರ್ಬೋದು. ಎಲ್ಲಾನು ಮಾಡ್ತಾರ ಅಂತ ಹೇಳಿಕ್ಕೆ ಅಲ್ಲ, ಕೆಲವು ಮಾಡ್ಬೋದು, ಕೆಲವು ಬಂದಿರ್ತಾರೆ. ಇವತ್ತು ಸಾಯಂಕಾಲ ನೋಡೋಣ ಏನೇನು ಚರ್ಚೆ ಆಗುತ್ತೆ, ನೋಡೋಣ. ಸೊ ವಿಸ್ತರಣೆ ಮಾಡೋ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಗೊತ್ತಿಲ್ಲ. CM ಅವರೇ ಹೇಳ್ಬೇಕು. ಬರ್ತಾರೆ, ಕೇಳಿ. ಈಗ ಇನ್ನೇನು 2 hours ಅಲ್ಲಿ ಬರ್ತಾರೆ, ಕೇಳಿ ನೋಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.